ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಮೊಳಕೆ ಕಾಳು ಉಪ್ಸಾರನ್ನ ಹೇಗೆ ಮಾಡ್ಕೊಳ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮೊಳಕೆ ಕಾಳು ಕಟ್ಟಿದ್ದು ಆಲ್ರೆಡಿ ಮೊಳಕೆ ಬಂದಿದೆ. ಇದನ್ನು ನಾನು ಮೊಳಕೆ ಕಾಳು ಯೂಸ್ ಮಾಡಿ ಉಪ್ಸಾರು ಖಾರ ಸಪ್ರೇಟಾಗಿ ಅರ್ದು ಮಾಡೋ ಥರದ್ದು ಉಪ್ಸಾರು ಹೇಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಕುಕ್ಕರ್ ಬಿಸಿ ಆಗಿದೆ. ನಾನು ಇಲ್ಲಿ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಜಜ್ಜಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿದು ಗಮನ ಬಿಟ್ಟ ಮೇಲೆ ನಾನು ಇಲ್ಲಿ ಏನು ಕಾಳನ್ನ ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು 1-2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಗಮ್ ಅನ್ನೋವ್ರಿಗೆ ಹುರ್ಕೋಬೇಕು. ಇವಾಗ ಗಮನ ಬಿಟ್ಟಿದೆ. ಈಗ ಅದಕ್ಕೆ ನಾನು ನೀರು ಹಾಕಿ 2 ವಿಷಲ್ ಕೂಗಿಸ್ಕೊಳ್ತೀನಿ. ಇದು 2 ವಿಷಲ್ ಕೂಗೋದ್ರೊಳಗೆ ನಾನು ಇದಕ್ಕೆ ಖಾರನ ಪ್ರಿಪೇರ್ ಮಾಡ್ಕೊಳ್ತೀನಿ. ನಾ ಇಲ್ಲಿ 15 ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಇದನ್ನು ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ಈ ಥರ ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ, ತುಂಬ ಸೀಸಕ್ಕೆ ಹೋಗಲ್ಲ. ನಾನಿಲ್ಲಿ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರ ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ನಾನು ಅದನ್ನು ಡೈರೆಕ್ಟಾಗಿ ಹಾಗೆ ಇಟ್ಟು ಸುಟ್ಕೊಳ್ತೀನಿ. ಈಗ ಅದಕ್ಕೆ ನಾನು ಮೆಣಸಿನ್ಕಾಯಿ ಸುಟ್ಟಿದ್ದು ಹುಣಸೆ ಹಣ್ಣು ಸುಟ್ಟಿರೋದನ್ನ ಹಾಕ್ಕೊಂಡಿದ್ದೀನಿ. ಇದರಲ್ಲಿ 2 ಸ್ಪೂನ್ ಜೀರಿಗೆ ಹಾಕ್ಕೊಳ್ತೀನಿ. ಅಂದರೆ ಇದು ಟೀ ಸ್ಪೂನ್ ಲೆಕ್ಕ ಬರುತ್ತೆ. ಮತ್ತು 1.5 ಸ್ಪೂನು ಮೆಣಸನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಇದಿಷ್ಟನ್ನು ಪೌಡ್ರ್ ಮಾಡ್ಕೊಳ್ತೀನಿ. ನೀರು ಗೀರು ಏನು ಆ್ಯಡ್ ಮಾಡೋಕ್ಕೋಗಲ್ಲ. ನಾನು ಇದ್ರ ಮುಂಚೆ ನಾನು ಉಪ್ಸಾರು ಹೇಗೆ ಮಾಡ್ತೀನಿ ಅನ್ನೋದನ್ನ ತೋರಿಸಿದ್ದೀನಿ. ಸೇಮ್ ಅದೇ ಮೆಥಡೇ ನಾನು ಖಾರನ ಮಾಡೋದು. ಆದರೆ ಇಲ್ಲಿ ಮೊಳಕೆ ಕಾಳು ಮಾಡೋದ್ರಿಂದ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದನ್ನು ಈಗ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಅದಕ್ಕೆ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ 3 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ನಾಟಿ ಬೆಳ್ಳುಳ್ಳಿ ಅಂದರೆ ಈ ಸೈಜ್ದು 3 ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಕ್ಕೆ ಕಾಳು ಬೇಯಿಸಿರೋ ನೀರಲ್ಲೇ ನಾನು ಖಾರ ರುಬ್ಕೊಳ್ತೀನಿ. ಸಪ್ರೇಟಾಗಿ ನೀರು ಹಾಕಿ ರುಬ್ಕೊಳ್ಳಲ್ಲ. ತುಂಬ ದಿನ ಬರಬೇಕು ಅಂತಂದರೆ ಯಾವ ನೀರು ಕಾಳನ್ನ ಬೇಯಿಸಿರ್ತೀವಿ ಅದೇ ನೀರಲ್ಲಿ ರುಬ್ಕೊಂಡ್ರೆ ನಿಮಗೆ 15ರಿಂದ 20 ದಿನದವರೆಗೂ ಬರುತ್ತೆ. ಫ್ರೆಶ್ ಆಗಿರಬೇಕು ಅಂತಂದರೆ ಫ್ರಿಜ್ಜಲ್ಲಿ ಎತ್ತಿಟ್ಕೋಬೇಕು. ಹೊರಗಡೆ ಇಟ್ಟರೆ ಸ್ವಲ್ಪ ಡ್ರೈ ಫೀಲ್ ಆಗುತ್ತೆ 3-4 ದಿನ, 1 ವಾರಕ್ಕೆ. ಫ್ರೆಶ್ ಆಗಿ ಕಂಪ್ಲೀಟಾಗಿ ಅರ್ಧಿದ ದಿನ ಹೇಗೆ ಟೇಸ್ಟ್ ಇತ್ತೋ ಕೊನೆವರೆಗೂ ಖಾಲಿ ಆಗೋವರೆಗೂ ಅದೇ ಟೇಸ್ಟ್ ಬೇಕು ಅಂದರೆ ಫ್ರಿಜ್ಜಲ್ಲಿ ಎತ್ತಿಟ್ಕೋಬೋದು. ನೋಡಿ, ಕಾಳು ಕೂಗಿದೆ, ಬೆಂದಿದೆ ಕೂಡ. ಇದೇ ನೀರನ್ನ ನಾನು ಖಾರ ರುಬ್ಕೊಳ್ಳೋಕ್ಕೆ ಹಾಕ್ಕೊಳ್ತೀನಿ. ಮತ್ತು ಸ್ವಲ್ಪ ಕಾಳನ್ನ ಸೇರಿಸ್ತೀನಿ. ನೋಡಿ, ಕಂಪ್ಲೀಟ್ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ತರಿ ಮಾಡ್ಕೋಬಾರ್ದು, ಎಲ್ಲ ಸಾಂಬಾರು ಒಳಗಡೆ ಅದು ಸಿಗ್ತಾ ಇರುತ್ತೆ. ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಾನು ಇದನ್ನು ಒಂದು ಸ್ಟೀಲ್ ಬಾಕ್ಸ್ಗೆ ಎತ್ತು ಸ್ಟೋರ್ ಮಾಡ್ಕೊಳ್ತೀನಿ. ಇವತ್ತು ಬಳಸಿದ ಮೇಲೆ ನಾನೇನು ಮಾಡ್ತೀನಿ, ಮತ್ತೆ ಬಳಸೋವರೆಗೂ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ತೀನಿ. ಈಗ ಖಾರನ ನಾನು ಎತ್ತಿಟ್ಕೊಂಡಿದ್ದೀನಿ. ಇದಿಷ್ಟನ್ನು ನೀರು ಹಾಕಿ ಎಷ್ಟು ಸಾಧ್ಯ ಅಷ್ಟು ನೀಟಾಗಿ ಕಾಳು ಬೇಯಿಸ್ಕೊಂಡಿರೋ ನೀರೊಳಗಡೆಗೆ ಸೇರಿಸ್ಕೊಳ್ತೀನಿ. ಈ ಖಾರದ ನೀರೆಲ್ಲನ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ರುಚಿ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ನಾನು ಕಾಳು ಬೇಯಿಸ್ಬೇಕಾದ್ರೆ ಯಾವುದೇ ರೀತಿ ಉಪ್ಪನ್ನ ಸೇರಿಸಿರಲಿಲ್ಲ. ಈಗ ಕಂಪ್ಲೀಟಾಗಿ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಒಂದು 15 ನಿಮಿಷ ಬೇಯಬೇಕು. ಅದು ಖಾರದ ನೀರು ಕಾಳಿಗೆ ಎಲ್ಲದಕ್ಕೂ ಹಿಡಿಬೇಕು ಅಂದರೆ ಕಂಪ್ಲೀಟಾಗಿ ಒಂದು 15 ನಿಮಿಷ ಬೆಂದರೆ ಮೊಳಕೆ ಕಾಳು ಉಪ್ಪು ಸಾಂಬಾರು ರೆಡಿಯಾಗುತ್ತೆ. ಕಂಪ್ಲೀಟಾಗಿ ಈಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿದೆ ಕಾಳಿಗೆ. ಈಗ ಆಫ್ ಮಾಡ್ತೀನಿ. ಈಗ ಸಾಂಬಾರು ರೆಡಿಯಾಗಿದೆ.
ಮೊಳಕೆ ಕಾಳು ಸಾರು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಥ್ಯಾಂಕ್ ಯು.